ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವೀಣಾ ಆಫ್ಟರ್ ಲಾಂಗ್ ಟೈಮ್ ಒಂದು ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡಿ ಆ್ಯಂಡ್ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಮಾಡ್ತಾ ಇರೋದು ಬಂದು ಹೂಕೋಸಿನ ಪಲ್ಯ ಅಥವಾ ಗ್ರೇವಿ ಅಂತನಾದರೂ ಹೇಳ್ಬೋದು. ಆ್ಯಂಡ್ ಇದಕ್ಕೆ ನಾನು ತೊಗೊಂಡಿರೋ ಐಟಮ್ಸ್ ಬಂದು ಒಂದು ಹೂಕೋಸು ತೊಗೊಂಡಿದ್ದೀನಿ ಆ್ಯಂಡ್ ಗ್ರೇವಿ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ 2 ಈರುಳ್ಳಿ, 2 ಟೊಮೊಟೊ, ಶುಂಠಿ ಮತ್ತು ಬೆಳ್ಳುಳ್ಳಿ ಬಂದು ಇದರಲ್ಲಿ ಅರ್ಧ ತೊಗೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ಒಗ್ಗರಣೆಗೆ ಬಂದ್ಬಿಟ್ಟು ಒಂದು ಪಲಾವ್ ಎಲೆ, ಜೀರಿಗೆ, ಒಂದು 3 ಏಲಕ್ಕಿ, ಹಾಗೆ ಲವಂಗ, ಚಕ್ಕೆ ತೊಗೊಂಡಿದ್ದೀನಿ. ಸ್ವಲ್ಪ ಅಲ್ಲಿ ಏನು ತೊಗೊಂಡಿದ್ದೀನೋ ಕ್ವಾಂಟಿಟಿ ಅದೇ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ಈ ಕಡೆ ಬಂದು ಖಾರಕ್ಕೆ ಅಂತೇಳಿ ಸ್ವಲ್ಪ ಅರ್ಶಿನದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಧನಿಯಾ ಪುಡಿ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್. ಸೊ ಇದನ್ನಿಷ್ಟು ಬಳಸಿ ನಾನು ಇವತ್ತೊಂದು ಗ್ರೇವಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೇಗೆ ಬರುತ್ತೆ ಅಂತ ಆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಬಂದ್ಬಿಟ್ಟು ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ತೊಳ್ಕೊಬೇಕು. ಸೊ ನೋಡಿ ಇದು ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಅದಕ್ಕೆ ಇದು ರೆಸಿಪಿನ ಹೇಗೆ ಶೂಟ್ ಮಾಡೋದು ಆ್ಯಂಡ್ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ಹೇಳಿ ಮೊದಲೇ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ಯಾವುದು ಮಿಸ್ ಆಗಬಾರ್ದು ಅಂತ ಹೇಳಿ, ಅದನ್ನ ಯಾವುದು ಮರಿಬಾರ್ದು ಅಂತ ಹೇಳಿ. ಆ್ಯಂಡ್ ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ. ಒಂದು ಹೂಕೋಸು ತೊಗೊಂಡಿಲ್ಲ, ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಅಂದರೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂಥೇಳಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಪಲಾವ್ಗೆ ಏನಾದರೂ ಯೂಸ್ ಮಾಡ್ಬೋದು ಅಂತ ಎತ್ತಿಟ್ಟಿದ್ದೀನಿ. ಇದನ್ನು ಬಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರಲ್ಲಿ ತೊಳೆಯೋದಕ್ಕೆ ಅಂತ ಇಟ್ಟಿದ್ದೀನಿ. ಯಾಕಂದರೆ ಇದರಲ್ಲಿ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ಅಂತ ನೋಡಿ ಕಟ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಏನಾದರೂ ಇದ್ದರೆ ಇದರಲ್ಲಿ ಹೋಗಲಿ ಅಂತ ಹೇಳಿ ಸೊ ಇದನ್ನ ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಆಯಿಲ್ ಅಷ್ಟೇ ನಾನು ತಗೊಳ್ತಾ ಇರೋದು, ಅಂದರೆ ಸ್ವಲ್ಪ ಆಯಿಲ್ ಕಡಿಮೆನೇ ಇರಲಿ ಅಂಥೇಳಿ. ಸೊ ಇದು ಆಯಿಲ್ ಕಾಯಕ್ಕೆ ಇಟ್ಬಿಟ್ಟು ಇದಕ್ಕೆ ನಾನು ಆಗಲೇ ಹೇಳಿದ್ನಲ್ವ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಅಂಥೇಳಿ. ಆ್ಯಂಡ್ ಈ ಕ್ವಾಂಟಿಟಿನಲ್ಲಿ, ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ದಪ್ಪದಿದೆ ಅಂಥೇಳಿ ಒಂದು ಅರ್ಧ ಬೆಳ್ಳುಳ್ಳಿ, ಹಾಗೆ ಶುಂಠಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಇದ್ರ ಜೊತೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರೋದು, ರುಬ್ಕೊಳ್ಳೋದಕ್ಕೆ. ಇದು ಆರಿದ ಮೇಲೆ ರುಬ್ಕೊಳ್ಬೇಕು. ಮತ್ತು ಇದಾಗಿದ್ಮೇಲೆ ನಾನು ಹೇಳಿದ್ನಲ್ವ, ಸ್ವಲ್ಪ ಗೋಡಂಬಿನ ಕೂಡ ತೊಗೊಂಡಿದ್ದೀನಿ. ಗೋಡಂಬಿ ಇಲ್ಲ ಅಂತ ಹೇಳಿದ್ರೆ ಕಾಯಿ ತುರಿ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ಸೇಮ್ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ರುಬ್ಬಕ್ಕೆ ಹಾಕ್ಕೋಬೋದು. ಆ್ಯಂಡ್ ಆಯಿಲ್ ಅಂತೂ ಕಂಪ್ಲೀಟ್ ಕಡಿಮೆನೇ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಗ್ಗರಣೆಗೂ ಕೂಡ ಆಯಿಲ್ ತೊಗೊಳ್ಬೇಕಲ್ಲ, ಸೊ ಆಯಿಲ್ ಜಾಸ್ತಿ ಆಗುತ್ತೆ ಅಂತೇಳಿ ಜಸ್ಟ್ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಡಿದ್ದೆ ನಾನು, ಹಾಗೆ ಸ್ವಲ್ಪ ಬಾಯ್ಲ್ಡ್ ಥರ ಕೂಡ ಆಗಿದೆ. ಸೊ ಇದು ಬಿಸಿನೀರಲ್ಲಿ ತೊಳೆದಿರೋ ಹೂಕೋಸಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಏನದು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಅಥವಾ ಇದನ್ನು ಬಿಸಿನೀರಲ್ಲಿ ಕೂಡ ಹಾಕಿ ಕಾಯಿಸ್ಕೊಳ್ಬೋದು, ಅಂದರೆ ಹೂಕೋಸನ್ನ. ಬಟ್ ಬಿಸಿನೀರು ಜಾಸ್ತಿ ಕಾದಿದ್ರಿಂದ ನಾನು ಅದರ ಜೊತೆ ಮಿಕ್ಸ್ ಮಾಡ್ತಿಲ್ಲ. ಸೊ ಹೂಕೋಸು ಚೆನ್ನಾಗಿ ಬೆಂದಿರೋದ್ರಲ್ಲೇ ಖಾರದ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿಯಿಂದ ಚಿಲ್ಲಿ ಪೌಡರು ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಬಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದು ಆರಿದ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಆ್ಯಂಡ್ ಮಿಕ್ಸಿ ಮಾಡೋ ಟೈಮಲ್ಲಿ ಇದಕ್ಕೆ 2 ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ವಾ, ಸೊ ಅದೇ ಬಾಣಲಿಗೆ ನಾನು ಏನೇನು ತೆಗೆದಿಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಸೊ ಇದೆಲ್ಲ ಸ್ವಲ್ಪ ಸಿಡಿದ ಮೇಲೆ ಏನು ರುಬ್ಬಿಟ್ಕೊಂಡಿದ್ದೆ ನಾನು ಹೇಳಿದ್ನಲ್ಲ ಆಗಲೇ ಟೊಮೊಟೊ ಹಾಕ್ಕೊಂಡು ರುಬ್ಕೋಬೇಕು ಅಂತೇಳಿ, ಸೊ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ. ಸೇಮ್ ಮಿಕ್ಸಿಲಿ ಏನೇನಿದೆಯೋ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಹಾಗೆ ಬಿಟ್ಕೊಳ್ಳುತ್ತೆ. ಸೊ ಅದು ಬಿಟ್ಕೊಳ್ಳೋ ಟೈಮ್ಗೆ ಇದು ರೆಡಿಯಾಗಿರುತ್ತೆ ಅಂಥೇಳಿ. ಸೊ ಇಲ್ಲಿ ಎಲ್ಲ ಸ್ಪೈಸಸ್ನ ತೊಗೊಂಡಿದ್ದೀನಿ. ಮಿಕ್ಸಿ ಮಾಡುವಾಗ ಸ್ವಲ್ಪ ನೋಡಿ ಏನಾದರೂ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಚಿಕ್ಕ ಮಿಕ್ಸಿಗೆ ಹಾಕ್ಬಿಟ್ಟಿದೆ, ಚಿಕ್ಕ ಜಾರಿಗೆ. ಸೊ ಹಂಗಾಗಿ ಅದೆಲ್ಲ ಸ್ವಲ್ಪ ಔಟ್ ಆಯಿತು, ಇಲ್ಲಿ ಪರವಾಗಿಲ್ಲ. ಆ್ಯಂಡ್ ಇದು ಸ್ಪೈಸಸ್ ಎಲ್ಲ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ನಾನು ಗೋಡಂಬಿ ಅಂತ ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ಹೂಕೋಸು. ಸೊ ಇದು ಸ್ವಲ್ಪ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಏನು ಗೋಡಂಬಿ ಅನ್ನೋದೇ ಬರುತ್ತಪ್ಪ, ಇದು ಹೂಕೋಸು ನೆನೆಸಿಟ್ಕೊಂಡಿದ್ನಲ್ವ, ಸೊ ಇದನ್ನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ
ಮತ್ತು ಉಪ್ಪನ್ನ ಆಲ್ರೆಡಿ ಇದು ಹೂಕೋಸಿಗೆ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಸೊ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದು ಒಂದು 5 ಮಿನಿಟ್ಸ್ ಚೆನ್ನಾಗಿದ್ರಲ್ಲಿ ಬೆಂದರೆ ರೆಡಿಯಾಗಿರುತ್ತೆ. ಇದಕ್ಕೆ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಅಥವಾ ಕಸೂರಿ ಮೇಥಿನೂ ಅಷ್ಟೇ ಇದ್ರೆ ಹಾಕ್ಕೋಬೋದು. ಆ್ಯಂಡ್ ಇದನ್ನು ಚೆನ್ನಾಗಿ ಇವಾಗ ಎಷ್ಟು ನನಗೆ ನೀರಿಂದು ಕ್ವಾಂಟಿಟಿ ಬೇಕೋ ಅದು ಹಾಕ್ಕೊತೀನಿ. ಅಂದರೆ ಗಟ್ಟಿ ಬೇಕು ಆ ಥರ ಅಂದರೆ ಏನು ನೀರನ್ನ ಹಾಕೋ ಥರ ಇರಲ್ಲ, ಜಸ್ಟ್ ಬಾಯ್ಲ್ ಆಗೋದಕ್ಕೆ ಒಂದು ಚಿಕ್ಕ ಗ್ಲಾಸ್ ಹಾಕಿದ್ರೆ ಆಯಿತು. ಸ್ವಲ್ಪ ನೀರು ಥರ ಇರಬೇಕು ಅಥವಾ ಸಾಂಬಾರು ಥರ ಬೇಕು ಅಂದರೆ ನೀರನ್ನ ಜಾಸ್ತಿ ಹಾಕಬೇಕಾಗುತ್ತೆ. ಬಟ್ ನಾನು ಮಾಡ್ತಿರೋದು ಚಪಾತಿಗೆ ಅಲ್ವಾ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ, ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂಥೇಳಿ. ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಆ್ಯಡ್ ಮಾಡಿ ಚೆನ್ನಾಗಿ ಬೆಂದಿದೆ. ಒಂದು 10 ಮಿನಿಟ್ಸು ಲೋ ಫ್ಲೇಮ್ ಇಟ್ಟು ಕ್ಲೋಸ್ ಮಾಡಿದ್ರು ಆಯಿತು ಪ್ಲೇಟ್ನ, ಅಥವಾ ಐ ಫ್ಲೇಮಲ್ಲಿಟ್ಟು ತಿರುಗಿಸ್ತಾ ಇದ್ರೂ ಕೂಡ ಆಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಇದು ರೆಡಿ ಇದೆ. ಸೊ ಏನಿಲ್ಲ ಅಂದರೂ ಒಂದು 30 ಮಿನಿಟ್ಸಲ್ಲಿ ರೆಡಿ ಆಗ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಸೊ ಇಷ್ಟ ಆಯಿತು, ಹೇಗೆ ಬಂತು ಅಂತ ನೀವು ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಆ್ಯಂಡ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.